ಸೊ ಹಾಯ್ ಲವ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ, ಮೀಶೋ ಒಂದಷ್ಟು ಮೀಶೋಯಿಂದ ಕಾಂಬೋ ಸೆಟ್ನ ತರಿಸಿದ್ದೆ ಪಾಪುಗೆ ಅಂತ ಹೇಳ್ಬಿಟ್ಟು 0 to 6 ಮಂತಲ್ಲಿ ಆ ಸೈಜಲ್ಲಿ. ಸೊ ಅದನ್ನು ನಿಮ್ಮ ಹತ್ರ ಕಾಂಬೋ ಆಫರ್ ತರಿಸಿದ್ನಲ್ವ, ಅದನ್ನು ಶೇರ್ ಮಾಡೋಣ. ಆ್ಯಂಡ್ ಆಲ್ಸೋ ಪಾಪುಗೆ ಫಸ್ಟ್ ಟೈಮ್ ಬೆಳ್ಳಿ ಐಟಮ್ಸ್ನ ತಂದ್ವಿ. ಅದನ್ನು ನಿಮ್ಮ ಹತ್ರ ಹೋಗ್ಬೇಕಾದ್ರೆ ತರಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ, ಬಟ್ ಯಾವ್ದು ತಂದೆ ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಕಾಂಬೋ ಸೆಟ್ನ ತೋರಿಸ್ಬಿಡ್ತೀನಿ ಏನು ತಂದಿದ್ದೀನಿ ಅಂತ. ಕಾಂಬೋ ಸೆಟ್ಸಲ್ಲಿ ನಮಗೆ 5 ಪೀಸ್ ನಾನು ಬಿಚ್ಚಿ ನೋಡಿದೆ, ಒಂದೆರಡು ನೋಡಿದ್ದೀನಿ. ಇದು ಒಂದು ಸೈಡಲ್ಲಿ ಪಿಕ್ನ ಅಟ್ಯಾಚ್ ಮಾಡ್ತೀನಿ. 5 ಕಾಂಬೋ ಸೆಟ್ ಬರುತ್ತೆ ಇದರಲ್ಲಿ. ಬೇಬಿ ಬಾಯ್ಗೆ ಅಂತ ತರಿಸಿರೋದು, ಇದು ಬಾಯ್ ಬೇಬಿಗೆ. ಸೊ ಇದೊಂದು ಆ್ಯಂಡ್ ಇದು ಒಂದು ರೆಡ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಏನಂತ ಈ ಕಲರ್ ಏನಿದು ಆರೆಂಜ್ ಕಲರ್. ಆ್ಯಂಡ್ ಇದರಲ್ಲಿ 2 ಜೊತೆ ಇದೆ. ನಾನು ಹಿಂಗೆ ಫೋಲ್ಡ್ ಮಾಡಿ ಬಿಚ್ಚಿ ನೋಡಿದೆ ಹೆಂಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಆ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಆನೆಸ್ಟ್ ರಿವ್ಯೂನ ನಾನು ನಿಮಗೆ ಕೊಡ್ತೀನಿ. ಸೊ ನಾನು ಆರ್ಡರ್ ಮಾಡಿದ್ದೆ ಬೇರೆ ಗೈಸ್. ಸೊ ಅದರ ಅಂದರೆ ಶರ್ಟ್ 2-3 ಶರ್ಟು ಒಂದೇ ಥರ ಇದೆ, ಬಟ್ 2 ಶರ್ಟು ಚೇಂಜ್ ಆಗಿ ಬಂದಿದೆ. ನಾನು ಆರ್ಡ್ರ್ ಮಾಡಿದ್ದೇ ಬೇರೆ, ಅವರು ಏನದು ಸೆಂಡ್ ಮಾಡಿರೋದೇ ಬೇರೆ ನನಗೆ. ಆ್ಯಕ್ಚುಲಿ ನಾನು ಅದು ಯಾವುದು ರಾಂಗ್ ಐಟಮ್ ಬಂದಿದೆ ನನಗೆ ಅಂತ ತೋರಿಸ್ಬಿಡ್ತೀನಿ. ಮೀಶೋದಲ್ಲಿ ಯಾವಾಗಲೂ ಹೀಗೆ ಆಗುತ್ತೆ ನಂದು. ಇದು ಆಗಲೇ 4ನೇ ಸಲ ಅನಿಸುತ್ತೆ. ಸೊ ಈ ಒಂದು ಏನಂತಾರೆ, ಇದು ಹುಡೀಸ್ ಥರ ಇದೆ. ಇದು ಒಂದು ನಿಮಿಷ, ಹುಡೀಸ್ ಥರ ಇದನ್ನು ನಾನು ಯೆಲ್ಲೋ ಕಲರ್ ಬುಕ್ ಮಾಡಿದ್ದೆ. ಯೆಲ್ಲೋ ಕಲರ್ ವಿತ್ ಬ್ಲ್ಯಾಕ್ ಕಲರ್ ಪ್ಯಾಂಟು. ಬ್ಲ್ಯಾಕ್ ಕಲರ್ ಪ್ಯಾಂಟ್ಗೆ ಯೆಲ್ಲೋ ಕಲರ್ ಪಟ್ಟಿ ಸೈಡಲ್ಲಿತ್ತು. ಪಿಕ್ನ ಅಟ್ಯಾಚ್ ಮಾಡ್ತೀನಿ ಯಾವುದನ್ನ ಬುಕ್ ಮಾಡಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸೇಮ್ ಅದಕ್ಕೆ ಹ್ಯಾಟ್ ಇತ್ತು, ಬಟ್ ಅವರು ನನಗೆ ಕಳಿಸಿರೋದು ಬ್ಲೂ ಕಲರ್ನ ಕಳಿಸಿದ್ದಾರೆ. ಸೊ ಆ್ಯಕ್ಚುಲಿ ಇದು ಬಟ್ಟೆ ಚೆನ್ನಾಗಿದೆ, ಬಟ್ ನನಗೆ ಈ ಕಲರ್ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಯೆಲ್ಲೋ ಕಲರ್ಗೋಸ್ಕರನೇ ಆ ಕಾಂಬೋ ಸೆಟ್ನ ನಾನು ಆರ್ಡರ್ ಮಾಡಿದ್ದು. ಆ ಹ್ಯಾಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ಹುಡೀಸ್. ಇದು 0 to 6 ಮಂತ್ಗೆ ಸೈಜ್ಗೆ ನಾನು ತರಿಸಿದ್ದೀನಿ. ಬಟ್ ಇವಾಗ ಅವನು ಕರೆಕ್ಟಾಗಿ ಆಗುತ್ತೆ. ನಮ್ಮಮ್ಮ ಇನ್ನೊಂಚೂರು ದೊಡ್ಡ ತರಿಸ್ಬೇಕಿತ್ತು, ನೀನು ಚಿಕ್ಕ ತರಿಸ್ಕೊಂಡು ಏನು ಮಾಡ್ತೀವಿ, ಅವ್ನು ದೊಡ್ಡವನಾಗ್ಬಿಟ್ರೆ ಇವನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೈತಾಯಿತ್ತು. ನೋಡೋಣ ಒಂದ್ಸಲ ಹಾಕಿ ನೋಡ್ತೀನಿ. ಇನ್ನೂ ಹಾಕಿ ನೋಡಿಲ್ಲ ಅವನಿಗೆ. ಹಾಕಿ ನೋಡ್ಬಿಟ್ಟು ನೋಡೋಣ ಏನು ಮಾಡೋದು ಅಂತ. ಎಕ್ಸ್ಚೇಂಜ್ ಮಾಡಲ ಅಥವಾ ಇದು ರಿಟರ್ನ್ ಮಾಡಲ ಅಥವಾ ಇಕ್ಕೊಳ್ಳ ಅಂತ ಯೋಚನೆ ಮಾಡ್ತೀನಿ. ಸೊ ಅದಕ್ಕೆ ಈ ಆರೆಂಜ್ ಕಲರ್ ಪ್ಯಾಂಟ್ನ ಕಳ್ಸಿದ್ದಾರೆ ಈ ಹುಡೀಸ್ಗೆ. ಇಲ್ಲಿ ಆರೆಂಜ್ ಕಲರ್ ಬಲೂನ್ ಇದೆಯಲ್ವಾ, ಒಂದು ನಿಮಿಷ, ಇದಕ್ಕೆ ಆರೆಂಜ್ ಕಲರ್ ಕಾಂಬೋ ಸೆಟ್ ಈ ಥರ ಸೆಟ್ನ ಕಳಿಸಿದ್ದಾರೆ. ನಂಗೆ ಆ್ಯಕ್ಚುಲಿ ಈ ಆರೆಂಜ್ ಕಲರ್ ಪ್ಯಾಂಟ್ ನನಗೆ ಇಷ್ಟ ಆಗಲಿಲ್ಲ. ಸೊ ನಮ್ಮ ಮನೆಯವ್ರು ಬೈತಾಯಿದ್ರು, ನೀನು ಏನದು ಯಾವುದೋ ಬುಕ್ ಮಾಡ್ತೀಯ ಯಾವುದೋ ಬರುತ್ತೆ, ಸರಿಯಾಗಿ ನೋಡಲ್ಲ ನೀನು ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ತರ್ಸೋದು ಚೆನ್ನಾಗಿರೋ ತರಿಸ್ಬೇಕು ತಾನೇ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಏನು ಮಾಡಲಿ ಗೈಸ್, ನಾನು ಆರ್ಡರ್ ಮಾಡಿದ್ದೆ ಒಂದು, ಅದು ಬಂದಿರೋದೇ ಒಂದು. ಬಟ್ ಇದು ಏನು ಹೇಳ್ತಾರೆ, ಇದು ಓಕೆ ಅಷ್ಟೊಂದು ಪೂರ್ ಕ್ವಾಲಿಟಿ ಏನಲ್ಲ ಇದು. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಕಲರ್ ಬೇರೆದ್ದು ಅದೇ ಯೆಲ್ಲೋ ಕಲರೇ ಕೊಟ್ಟೇನದು ಕಳಿಸಿದರೆ ಚೆನ್ನಾಗಿರ್ತಿತ್ತು. ಇದೊಂದಕ್ಕೋಸ್ಕರ ರಿಟರ್ನ್ ಮಾಡಬೇಕಾಗುತ್ತೆ ಅನಿಸುತ್ತೆ ನನಗೆ. ನಮ್ಮ ಮನೆಯವ್ರು ಬಂದಮೇಲೆ ಕೇಳ್ತೀನಿ. ನಾನು ಬರೀ ಫೋನಲ್ಲಿ ಹೇಳಿದ್ದೆ ಅಷ್ಟೇ, ಈ ಥರ ಎಕ್ಸ್ಚೇಂಜ್ ಬಂದೈತೆ ಅಂತ ಹೇಳ್ಬಿಟ್ಟು. ನೋಡೋಣ ಏನು ಹೇಳ್ತಾರೆ ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈ ಒಂದು ಗ್ರೀನ್ ಕಲರ್, ಇದು ಗ್ರೀನೇ ತಾನೇ ಅನ್ನೋದು. ಇದು ಕ್ಯಾಶುವಲ್ ವೇರ್ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿರೋದು. ಕ್ಯಾಶುವಲ್ ವೇರ್ ಬರುತ್ತಲ್ವ ಇದು ಆನಂದ ಕಲರು ಏನೋ ಅಂತಾರಲ್ವ, ಸ್ಕೈ ಬ್ಲೂನೋ ಗ್ರೀನೋ ಐ ಡೋಂಟ್ ನೋ. ಇದು ಒಂದು ಸೆಟ್. ಇದಕ್ಕೆ ಈ ಥರ ಒಂದು ಚಡ್ಡಿ ಬಂದಿದೆ. ಆ್ಯಕ್ಚುಲಿ ಈ ಸೆಟ್ ತುಂಬ ಚೆನ್ನಾಗಿದೆ. ಅವನಿಗೆ ಹಿಡಿದು ನೋಡಿದೆ, ಬಟ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಒಂದು ಕಲರು ಇದು ಯಾಕೋ ಬಿದ್ದು ಹೋಗ್ತೈತೆ, ಪ್ರತಿ ಸಲಿನೂ ಹೀಗೆ ಆಗುತ್ತೆ ಇದು. ಸೊ ಇವಾಗ ಸ್ವಲ್ಪ ಸ್ನಾನ ಮಾಡ್ಕೊಬಂದೆ, ಹಾಗಾಗಿ ಕೂದಲು ಬಿಟ್ಕೊಂಡಿದ್ದೀನಿ, ತಲೆ ಒಣ್ಕೊಬಿಡ್ಲಿ ಅಂತ ಹೇಳ್ಬಿಟ್ಟು. ನನಗೆ ಏರ್ ಫಾಲ್ ಆಗ್ತಾಯಿದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಅದೇನೋ ಗಾದೆ ಹೇಳ್ತಾರಂತೆ,
ಪಾಪು ನಿಮ್ಮ ಮುಖ ಏನೋ ತಾಯಿ ಮುಖ ನೋಡಿ ಯಾವಾಗ ನಗ್ತಾರೋ ಆವಾಗ ನಿಮ್ಮ ಕೂದಲು ಉದುರುತ್ತದೆ ಅಂತ ಹೇಳ್ಬಿಟ್ಟು ಗಾದೆ ಐತೆ. ಅದು ನಿಜ ಆಗ್ತಾಯಿದೆ. ನನಗೆ 3 ತಿಂಗಳವರೆಗೂ ಏರ್ ಫಾಲ್ ಆಗ್ತಾ ಇರಲಿಲ್ಲ. ಅವನಿಗೆ 3 ತಿಂಗಳು ಕಂಪ್ಲೀಟ್ ಆದಮೇಲೆ ಸಕ್ಕತ್ತಾಗಿ ಏರ್ ಫಾಲ್ ಆಗ್ತಾಯಿದೆ. ನಾನೇನು ಎಲ್ಲರೂ ಹೇಳ್ತಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಏರ್ ಫಾಲ್ ಆಗುತ್ತೆ, ನನಗೆ 2 ತಿಂಗಳಾದರೂ ಏರ್ ಫಾಲ್ ಆಗ್ತಾಯಿಲ್ವಲ್ಲ ವಾ ಅಂತ ಖುಷಿ ಪಡ್ತಾಯಿದ್ದೆ ಗೈಸ್. ಸ್ವಲ್ಪ ಉದ್ದನೂ ಬೆಳೀತು, ಹಾಗಾಗಿ ಖುಷಿ ಪಡ್ತಾಯಿದ್ದೆ. ಅವ್ನು ಯಾವಾಗ 3 ಕಂಪ್ಲೀಟ್ ಆಗಿ 4ಗೆ ಬಿತ್ತು ಅವಾಗಿಂದ ಅವ್ನು ಯಾವಾಗ ನನಗೆ ನೋಡಿ ನೋಡಿ ನಕ್ಕದನ್ನ ಕಲಿತ ಅವಾಗಿಂದ ಏರ್ ಫಾಲ್ ಸಕ್ಕತ್ತಾಗೈತೈತೆ. ಏನು ಮಾಡ್ಬೇಕು ಅನ್ನೋದು ನನಗೆ ಬೋಡಿ ಆಗ್ಬಿಡ್ತೀನಿ ಅಂತ ಏನೋ ಅನ್ನಿಸ್ತೈತೆ ನನಗೆ. ಹಾಗೆ ಏನು ಮಾಡೋಕ್ಕಾಗುತ್ತೆ. ಸೊ ಇದೊಂದು ಬ್ಲ್ಯಾಕ್ ವಿತ್ ಆರೆಂಜು, ಇದೂ ಆರೆಂಜು ಇದೂ ಆರೆಂಜು, ಬಟ್ ಇದು ಡಾರ್ಕ್ ಆರೆಂಜು, ಇದು ಲೈಟ್ ಆರೆಂಜು. ಏನು ಮಾಡಬೇಕಂತ ಗೊತ್ತಿಲ್ಲ, ಬಟ್ ಇದೂ ಕೊಡ್ಬೋದು. ಇದಕ್ಕೂ ಈ ಸೆಟ್ಗೆ 600 ರುಪೀಸ್ ಅನಿಸುತ್ತೆ. 5 ಸೆಟ್ಗೆ 600 ರುಪೀಸ್ ಇದು ಪೂರ ಸೆಟ್ಟು. ಇದನ್ನು ಓಪನ್ ಮಾಡಿಬಿಡ್ತೀನಿ. ಕ್ವಾಲಿಟಿ ವೈಸ್ ನಾನು 10/10 ಕೊಡಲ್ಲ, ನಾನು 8 ಕೊಡ್ತೀನಿ. ಇನ್ನೂ ಕ್ವಾಲಿಟಿ ಬರಬೇಕಿತ್ತು ಆ್ಯಕ್ಚುಲಿ. ಇದೊಂದು ಆರೆಂಜ್ ಕಲರ್ ಚಡ್ಡಿ ಚೆನ್ನಾಗಿದೆ. ಇದಕ್ಕೆ ಬ್ಲ್ಯಾಕ್ ಕಲರ್ ಟಿ ಶರ್ಟ್, ನಮ್ಮ ಭಾವ ತಂದಿರೋದು ಬ್ಲ್ಯಾಕೆ. ನೋಡೋಣ, ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಡಾರ್ಕ್ ಕಲರ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಈ ಥರ ಇದೆ ಈ ಸೆಟ್. ಚೆನ್ನಾಗಿದೆಯಾ? ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಇದೆ ಈ ಸೆಟ್ಟು ಅಂತ ಹೇಳ್ಬಿಟ್ಟು. ಬಟ್ ಕ್ವಾಲಿಟಿ ಇನ್ನೂ ಮಂದವಾಗಿ ಕೊಟ್ಟಿದ್ರೆ ಬಟ್ಟೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಮತ್ತು ಸ್ವಲ್ಪ ತೆಳ ಆಯಿತು. ಅದೇ 10/10 ಕೊಡೋಲ್ಲ, 8. ಅಷ್ಟೊಂದು ಪೂರು ಅಲ್ಲ, ಕ್ವಾಲಿಟಿ ಇರಲ್ಲ, ಮೀಡಿಯಮ್ ಆಗಿದೆ, ಅವರೇಜಾಗಿ ಯೂಸ್ ಮಾಡ್ಬೋದು. ಮನೆ ಕ್ಯಾಶುವಲ್ ವೇರ್ಗೆ ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಸೆಟ್ಟು ಇದು ರೆಡ್ ಕಲರ್. ನನಗೆ ಆ್ಯಕ್ಚುಲಿ ರೆಡ್ ಕಲರು ಇಷ್ಟ ಆಗಿತ್ತು. ರೆಡ್ಡು ಆ್ಯಂಡ್ ಯೆಲ್ಲೋನೇ ಜಾಸ್ತಿ ಇಷ್ಟಪಟ್ಟು ಈ ಕಾಂಬೋನ ತರಿಸಿದ್ದು ನಾನು. ಬಟ್ ಇದು ಬಂದಿದೆ, ಯೆಲ್ಲೋ ಕಲರ್ ಬಂದಿಲ್ಲ. ಬರ್ತಲ್ಲ ಅಂತ ಬಂತು. ಇದಕ್ಕೆ ನಾನು ವೈಟ್ ಕಲರ್ ಚಡ್ಡಿ, ಇದ್ರ ಚಡ್ಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಮಂದವಾಗಿ ನೀವು ನೋಡ್ತಾ ಇರ್ಬೋದು, ಇದ್ರ ಚಡ್ಡಿ ಚೆನ್ನಾಗಿದೆ. ಅದರದ್ದು ಒಂದು ಸ್ವಲ್ಪ ತೆಳು ಇದೆ. ಇದಕ್ಕೆ ವೈಟ್ ಕಲರ್ ಚಡ್ಡಿ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಗ್ರೇ ಕಲರ್ ಚಡ್ಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಾನು ನೋಡಿ, ರೆಡ್ ಕಲರ್ ಶರ್ಟ್ ಚೆನ್ನಾಗಿದೆ ಅಲ್ಲ ಇದನ್ನು. ಈ ಕಲರ್ ನೋಡಿ, ನನಗೆ ಕಲರ್ ಚೆನ್ನಾಗಿ ಕಾಣಿಸ್ತದೆ. ಇದಕ್ಕೆ ಹಿಂಗೆ ಕಾಂಬಿನೇಷನ್ ಇದೆ. ಯಾರು ಬಂದಿಲ್ಲ, ಯಾರೋ ಒಂದಾಗ ಆಯಿತು, ಅದಕ್ಕೆ ಕೇಳಿದೆ. ಅಯ್ಯೋ, ಇದು ಇರಿಟೇಷನ್ ಮಾಡ್ತಾಯಿದೆ ಗೈಸ್ ನನಗೆ. ಸೊ ಈ ಥರ ಇದೆ ಕಾಂಬಿನೇಷನ್, ಚೆನ್ನಾಗಿದೆ. ಇದನ್ನು ಹಾಕಿ ಫೋಟೋಸ್ ಆದರೆ ಅಟ್ಯಾಚ್ ಮಾಡ್ತೀನಿ. ಅವ್ನು ಹಾಕಿಸ್ಕೊಳ್ಳಲ್ಲ, ಒಂದೇ ಸಲ ಇಷ್ಟು ಬಟ್ಟೆನೂ ಹಾಕಿಸ್ಕೊಳ್ಳಲ್ಲ. ಹಾಕಿದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದ್ರ ಬಟ್ಟೆ ಅವ್ನು ಹೆಂಗೆ ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ತಮ್ಲೈನ್ಗೆ ಪಿಕ್ ತೊಗೊಬಿಡ್ತೀನಿ ರೀ ಗೈಸ್. ಆ್ಯಂಡ್ ನಮ್ಮ ಮನೆಯವ್ರು ಆ್ಯಕ್ಚುಲಿ ಪಿಂಕು ಚೆನ್ನಾಗಿ ಕಾಣುತ್ತೆ ಅವನಿಗೆ ಅಂತ ಹೇಳಿದರು. ಇದಕ್ಕೆ ಮಿಕ್ಕಿ ಮೌಸ್ದು ಪ್ರಿಂಟ್ ಇದೆ. ಇದಕ್ಕೆ ಮಿಕ್ಕಿ ಮೌಸ್ ಇದಾನೆ ಇದು. ಇದಕ್ಕೆ ಏನು ಕ್ಯಾಟ, ಇದು ಐ ಡೋಂಟ್ ನೋ, ಕ್ಯಾಟ್ ಟೆಡಿ ಬೇರ್ ಅನಿಸುತ್ತೆ. ಯೆಲ್ಲೋ ಕಲರ್ ಇದಕ್ಕೆ ಡೀರ್ ಅಂತ ಏನೋ ಇದೆ. ಡಿಫ್ರೆಂಟಾಗಿ ಪ್ರಿಂಟ್ ಇದೆ ಆ್ಯಕ್ಚುಲಿ. ಪ್ರಿಂಟ್ ಏನು ಹೋಗಲ್ಲ, ಪ್ರಿಂಟ್ ಚೆನ್ನಾಗಿದೆ. ಈ ಒಂದು ಸೆಟ್ ಲಿಂಕ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದ್ಸಲಿ ಚೆಕ್ ಮಾಡಿ, ಓಕೆನಾ? ನಾನು ಈ ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ. ಸೊ ಬ್ಲ್ಯಾಕ್ ಚಡ್ಡಿ ಇದೆಯಾ? ಇಲ್ಲ. ಸೊ ಈ ಚಡ್ಡಿನೂ ಚೆನ್ನಾಗಿದೆ ಗೈಸ್. ಅದರಲ್ಲಿ ಹೋಲಿಸ್ಕೊಂಡ್ರೆ ಒಂದು ನಿಮಿಷ ಇರಿ, ಯಾವುದ್ರದ್ದು ಚಡ್ಡಿ ಚೆನ್ನಾಗಿಲ್ಲ ಗೊತ್ತಾ? ಇದು ಆರೆಂಜ್ ಕಲರ್ ಇದೆಯಲ್ವ, ಈ ಚಡ್ಡಿ ಕ್ವಾಲಿಟಿ ಚೆನ್ನಾಗಿಲ್ಲ. ಈ ಮಿಕ್ಕಿದ ಚಡ್ಡಿ ಕ್ವಾಲಿಟಿ ಎಲ್ಲ, ಶಾರ್ಟ್ಸ್ದೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಚಡ್ಡಿ ಆ್ಯಂಡ್ ಲೈಟ್ ಪಿಂಕ್ ಕಲರ್
ಶರ್ಟ್ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ಅವನಿಗೆ ಡಾರ್ಕ್ ಕಲರ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇದರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ. ನನಗೆ ಐ ಹೋಪು ನನಗೆ ಇದು ಒಂದು ಚೆನ್ನಾಗಿ ಕಾಣಿಸ್ಬೋದು ಆ್ಯಂಡ್ ರೆಡ್ ಒಂದು ಎಲ್ಲ ಚೆನ್ನಾಗಿ ಕಾಣಿಸ್ಬೋದು. ಸೊ ಕಮ್ಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್ ಬಂದು ಬೆಳ್ಳಿ ಐಟಮ್ ತೊಗೊಂಡಿದ್ವಲ್ಲ, ಒಂದು ಬಳೆ ಅವನಿಗೆ ಸ್ವಲ್ಪ ತುರ್ಚೋ ಥರ ಇತ್ತು. ಅದನ್ನು ನಾನು ಎಕ್ಸ್ಚೇಂಜ್ಗೆ ಅಂತ ವಾಪಸ್ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ನಮ್ಮಮ್ಮಂಗೆ. ಇವಾಗ ಉಡ್ದಾರ ಮತ್ತು ಇದಿದೆ, ಅದನ್ನೇ ಶೇರ್ ಮಾಡ್ತೀನಿ. ಅದನ್ನು ನಮ್ಮಮ್ಮ ಸಂಜೆ ತರುತ್ತಲ್ವ, ಆವಾಗ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಅದನ್ನು ಎಕ್ಸ್ಚೇಂಜ್ ಕೊಟ್ಟಿದ್ದೀನಿ, ಬಳೆ, ಬ್ಯಾಂಗಲ್ಲು, ಕಡ. ಸೊ ನೋಡಿ ಉಡ್ದಾರ ಈ ರೀತಿ ಇದೆ, ಪ್ಲೇನ್ ಉಡ್ದಾರ ಇದು. ಇದನ್ನು ಅವನಿಗೆ ಇವಾಗ 3 ಸುತ್ತು ಆಗುತ್ತೆ. ಇದು ಹಿಂಗೆ 3 ಸುತ್ತಾಗುತ್ತೆ. ನಾವು ನಿನ್ನೆ ಹಿಡಿದು ನೋಡಿದ್ವಿ, ಇನ್ನು ನೋಡಿದ್ಬಿಟ್ಟಾದ್ಮೇಲೆ ಇದು ಅವನಿಗೆ 3 ಸುತ್ತಾಗುತ್ತೆ. ಈ ಥರ ಹಗ್ಗದ ಸುತ್ತಲಿ ಟೈಪ್ ನಾನು ಯಾಕೆ ತೊಗೊಂಡೆ ಅಂತಂದರೆ, ನಿಮ್ಗೆ ಕಾಣಿಸ್ತಿದ್ಯಾ, ಅವನಿಗೆ ಇರಿಟೇಷನ್. ಈ ಥರದ್ದು ಹಾಕ್ಕೊಂಡ್ರೆ ಮಕ್ಳಿಗೆ ಇರಿಟೇಷನ್ ಆಗೋಲ್ಲ. ಇನ್ನೊಂದು ಥರ ಬರುತ್ತೆ ಗೆಜ್ಜೆದು, ಅದು ನಾವು ಎತ್ಕೊಂಡಾಗ ಕೆಳಗಡೆ ಗೆಜ್ಜೆ ಎಲ್ಲ ಇರುತ್ತಲ್ಲ, ಅದು ಒತ್ತ ಥರ ಫೀಲ್ ಆಗುತ್ತೆ, ಅವ್ರಿಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಪ್ಲೇನ್ ಇರಲಿ ಅಂತ ಹೇಳ್ಬಿಟ್ಟು ಪ್ಲೇನ್ ತೊಗೊಂಡಿದ್ದು. ಸೊ ಹಿಂಗಿದೆ, ಕೊಂಡಿ ಚೆನ್ನಾಗಿದೆ ಇದ್ರದ್ದು ಆ್ಯಕ್ಚುಲಿ. ಸೊ ಸುತ್ತಲಿ ಥರ ಇದೆ. ಇದು 3 ಸುತ್ತಾಗುತ್ತೆ ಅವನಿಗೆ. ಅಕಸ್ಮಾತ್ ಅವನೇನಾದರೂ ಇನ್ನೊಂಚೂರು ದಪ್ಪ ಆದರೆ ಅದು ಇದಕ್ಕೆ ಸ್ವಲ್ಪ ನಾವು ಹಾಕಬೇಕಾದ್ರೆ ಏನು ಮಾಡಬೇಕು ಗೊತ್ತಾ ಗೈಸ್, ಹುಡ್ದಾರನ ಹಾಕಬೇಕಾದ್ರೆ ಕೊಂಡ್ಲೇನು ಇನ್ನೂ ಚುಚ್ಚಲೇಬಾರ್ದು ಅಂತ ಹೇಳಿದ್ರೆ, ಈ ಕೊಂಡ್ಲಿಗೆ ಕ್ಲೀನಾಗಿ ಬಟ್ಟೆ ಸುತ್ತಬಿಟ್ಟು ಕಟ್ಬಿಡಿ, ಆರಾಮಾಗಿ ಏನೂ ಚುಚ್ಚಲ್ಲ ಅವರಿಗೆ. ಇವಾಗ ಅವನಿಗೆ ನಾಳೆ ಹಾಕ್ತೀನಿ, ಅವಾಗ ಹಾಕಬೇಕಾದ್ರೆ ಏನಾದರೂ ವಿಡಿಯೋ ಮಾಡಿಕೊಂಡ್ರೆ ಶೇರ್ ಮಾಡ್ತೀನಿ. ಅಕಸ್ಮಾತ್ ಒಂದು ದಪ್ಪ ಆದರೆ, ಅದೇ ಹೇಳ್ತಾ ಇದ್ದಲ್ಲ, ಅಕಸ್ಮಾತ್ ಒಂದು ದಪ್ಪ ಆದರೆ ಇದಕ್ಕೆ ಸ್ವಲ್ಪ ಕಾಲಿಗೆ ಕರಿದಾರ ಕಟ್ತಾರಲ್ವ, ಅದನ್ನು ಕಟ್ಬಿಟ್ಟು ಹೇಳ್ಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಒಂದು ನಿಮಿಷ, ಕಾಲ್ ಬರ್ತಾಯಿದೆ. ಸೊ ಉಡ್ದಾರ ಈ ರೀತಿ ಇದೆ ಫುಲ್ಲು. ಒಂದು ಕಾಲ್ ಬಂದಿತ್ತು, ಅದನ್ನು ಅಟೆಂಡ್ ಮಾಡಿಬಿಟ್ಟು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಅವನಿಗೆ 3 ಸುತ್ತಾಗುತ್ತೆ. ಸೊ ಇದು ಎಷ್ಟಾಯಿತು ಅಂತ ಹೇಳಿದ್ರೆ, ಪಿನ್ನ ಹಾಕಿದೆ ಗೈಸ್, ನಮ್ಮಮ್ಮ ಬಿಚ್ಬಿಟ್ಟೈತಿ. ಇದು ಅರೌಂಡ್ 5000 ರುಪೀಸ್ ಆಯಿತು ಗೈಸ್ ಈ ಉಡ್ದಾರಕ್ಕೆ. ಇದು 64 ಗ್ರಾಮ್ ಇದೆ. ಗ್ರಾಮ್ ಜಾಸ್ತಿ ಆಗಿದೆ ಇವಾಗ, ಬೆಳ್ಳಿನೂ ಕೂಡ ಜಾಸ್ತಿ ಆಗಿದೆ. 64 ಗ್ರಾಮ್ ಇದೆ ಇದು. ಇದಕ್ಕೆ 4900 ರುಪೀಸ್, 100 ರುಪೀಸ್ ಗಂಡು 5000 ರುಪೀಸ್ ಆಯಿತು. ಆ್ಯಂಡ್ ಇನ್ನೊಂದು ಕಡ, ನನಗೆ ತುಂಬದ ಗೆಜ್ಜೆ, ಪೈನ್ ಪಾಪುಗೆ ತುಂಬದ ಗೆಜ್ಜೆ ತೊಗೊಳೋಕ್ಕೆ ನನಗೆ ಇಷ್ಟ ಆಯಿತು. ಹಾಗಾಗಿ ಇವನಿಗೂ ತುಂಬದ ಗೆಜ್ಜೆ ತೊಗೊಂಡಿದ್ದೀನಿ. ಇದನ್ನು ನೋಡಿ ಈ ರೀತಿ ಇದೆ. ಇದು ಚೈನ್ಗೆ ತುಂಬದ ಗೆಜ್ಜೆ ಬರುತ್ತೆ. ಇದು ಕಡ, ಇದು ಕಡ, ಅದಕ್ಕೆ ಇದು ತುಂಬದ ಗೆಜ್ಜೆ ಬರುತ್ತೆ. ಇಲ್ಲಿ ನಮ್ಮಮ್ಮ ಅಂತೂ ಪ್ಲೇನ್ದೊಂದು ತಗೋ ಅಂತೂ ಸದ್ಯಕ್ಕೆ ಇದನ್ನೇ ಹಾಕ್ಕೊಳ್ಳಿ ಅವನು, ಆಮೇಲೆ ಬೇರೆ ತೊಗೊಳೋಣ ಅಂತೇಳ್ಬಿಟ್ಟು. ನೋಡಿ ಈ ಥರ ಇದೆ, ಚೆನ್ನಾಗಿದೆಯಲ್ಲ. ನನಗೆ ಈ ಥರದ್ದು ಹಾಕಬೇಕು ಅಂತ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ತೊಗೊಂಡೆ. ನನಗೆ ಈ ಡಿಸೈನ್ ಇಷ್ಟ ಆಯಿತು ಆ್ಯಕ್ಚುಲಿ. ಈ ಕಡಕ್ಕೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಕಾಲಿಗೆ. ಈ ಗೆಜ್ಜೆಗಳಿದೆಯಲ್ಲ, ಇದು ಚೆನ್ನಾಗಿದೆ, ಜಲ್ 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 ಅಂತ. ನನ್ನ ಹತ್ರನೂ ಇದೆ, ಬಟ್ ಇವಾಗ ಹಾಕ್ಕೊಳಕ್ಕಾಗಲ್ಲ, ಅವ್ನು ಇದೇ ಮಾಡ್ಬೇಕಾದ್ರೆ ಸೌಂಡ್ ಆಗುತ್ತೆ. ಸೊ ಚೆನ್ನಾಗಿದೆಯಾ. ಇದಕ್ಕೆ 2500 ಆಯಿತು ಇವೆರಡಕ್ಕೆ. ಟೋಟಲಾಗಿ ಅದನ್ನು ಕಡಾನು ಸೇರಿಸಿ 8600 700 ಸಮಥಿಂಗ್ ಆಯಿತು. ಈ 3 ಸೇರಿಸಿ. ಆ ಕಡನ ರಿಟರ್ನ್ ಕಳಿಸಿದ್ದೀನಿ, ಸ್ವಲ್ಪ ಅದು ಪ್ರಾಬ್ಲಮ್ ಇತ್ತು, ಹಾಗಾಗಿ ಅದನ್ನು ಅಟ್ಯಾಚ್ ಮಾಡ್ತೀನಿ ಯಾವುದನ್ನು ತಂದಿದ್ದೀನಿ ಅಂತ. ಸೊ ಇದು ಡಿಸೈನ್ ಈ ರೀತಿ ಇದೆ. ಇದಕ್ಕೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆಯಾ. ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ, ಹಾಕಿ ನೋಡಿದೆ ನಾನು, ಚೆನ್ನಾಗಿ ಕಾಣಿಸುತ್ತೆ, ಜಲ್ 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 ಅಂತ. ಸೊ ಹೇಳಿದೆ ಅಲ್ವಾ, ಸೊ ಇದನ್ನೆಲ್ಲ ತೊಗೊಂಡಿದ್ದಕ್ಕೆ ಅವರು ನಮಗೊಂದು ಲಕ್ಷ್ಮಿ ಕಾಯಿನ್ ಅಂತಾರಲ್ವ, ಅದನ್ನು ಫ್ರೀ ಕೊಟ್ಟರು. 10,000 ರೂಪಾಯಿ
ಸಾರಿ 8,500 ರೂಪಾಯಿ ಶಾಪಿಂಗ್ ಮಾಡಿದ್ದೀವಲ್ಲ ಅದಕ್ಕೊಂದು ಬೆಳ್ಳಿ ಕಾಯಿನ್ ಫ್ರೀ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನನ್ನ ಒಬ್ಬರು ಫ್ರೆಂಡು ಟೈಲರ್ ಇದ್ದಾರೆ, ಅವರು ನನ್ನ ಮಗುಗೆ ಕ್ಯೂಟ್ ಏನು ಹೇಳ್ತಾರೆ ಇದನ್ನು, ಶರ್ಟ್ನ, ಫಾರ್ಮಲ್ ಶರ್ಟ್ನ ಹೊಲ್ದು ಕೊಟ್ಟಿದ್ದಾರೆ ಗೈಸ್. ಹೇಗಿದೆ, ಚೆನ್ನಾಗಿದೆಯಾ? ಇದರ ಥರದ್ದು 3 ಕಲರ್ ಕೊಟ್ಟಿದ್ದಾರೆ. ಒಂದು ಕಲರ್ ಅವನು ಹಾಕ್ಕೊಂಡಿದ್ದಾನೆ ಅನಿಸುತ್ತೆ, ಹಾಕೊಂಡು ಬಿಚ್ಚಾಕ್ಬಿಟ್ಟಿದ್ದಾನೆ. ಹೇಗಿದೆ, ಕ್ಯೂಟಾಗಿದೆ ಎಲ್ಲ ಫಾರ್ಮಲ್ಸು. ಇದಕ್ಕೊಂದು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಸಕ್ಕತ್ತಾಗಿರ್ತದೆ ಗೈಸ್. ಸೊ ಅವರು ನೋಡೋಕೆ ಬಂದಿದ್ದಾಗ, ಅವರೇ ಟೈಲರು, ಸೊ ಹಾಗಾಗಿ ನಮ್ಮ ಮನೆ ಮೇಲ್ಗಡೆ ಇದ್ದರು ಅವರು. ಸೊ ಅವರು ನೋಡೋಕೆ ಬಂದಿದ್ದಾಗ ಅವರೇ ಮನೇಲಿ ಹೊಲ್ದಿರೋದಿದ್ದು. ಅವ್ರು ಹೊಲಿತಾರೆ, ಟೈಲರಿಂಗ್ ಮಿಷಿನ್ ಇದೆ, ಈ ಥರದ್ದು ಕಿಟ್ ವೇರ್ಸ್ ಎಲ್ಲ ಚೆನ್ನಾಗಿ ಹೊಲಿತಾರೆ. ಅದಕ್ಕೆ ಶರ್ಟ್ನ ತೊಗೊಂಡು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಆ್ಯಕ್ಚುಲಿ ಇದು ಫಾರ್ಮಲ್ಸ್. ಇದಕ್ಕೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ. ಇನ್ನೂ ವೆರೈಟೀಸ್ ಆಫ್ ವೀಡಿಯೋಸ್ ಇದೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಯಾವುದು ಬಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.